ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನೋ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತು ಬೆಳಗ್ಗೆನೇ ಇದೇ ಸ್ಟಾರ್ಟ್ ಮಾಡಕತ್ತೀವಿ. ಏನು ಮಾಡಕತ್ತೀವಿ ಅಂದ್ರೆ ಅಲ್ಲಿ ನಡೆದ ನೋಡ್ರಿ ಡ್ಯೂಟಿ. ಹೂವು ಕಡಿತೇವ್ರಿ. ಚಿನ್ನು ಅವ್ರ ಪಪ್ಪ ಏನೋ ಹೊಂಟ್ರ. ಈ ಬಕ್ಕಿ ಸಂಬಂಧಂತರೂ ನಾನು ವಿಡಿಯೋ ಮಾಡೋಕ್ಕಾಗಲ್ಲಾಗ್ಯದ ನೋಡ್ರಿ. ಅದಕ್ಕೆ ಪಟ ಇಟ್ಟು ಹೂವು ಕಡಿತೇವ್ರಿ. ಇಲ್ಲಿ ನೋಡ್ರಿ ಚಿನ್ನು ಸೋನು ಕಡ್ಲಿಗತ್ತಾರ. ನಾವೀಸ್ ಕಡ್ದಿದ್ದು ನೋಡ್ರಿ. ಒಂದಿಷ್ಟು ಚೀಲಾಗ ಆಗಿವ್ರಿ. ಅವಿಟ್ಟು ತೊಗೊಂಡು ಹೋಗ್ಯಾರ ಯಜಮಾನ್ರು. ನೀವು ಜಳಕ ಮಾಡಿ ಹೋಗ್ರಿ, ಇನ್ನು ಇಷ್ಟೇ ಉಳ್ದದ್ರಿ. ಇದು ಕಡೆ ಇನ್ನು 3-4 ಸಾಲ. ಅದಕ್ಕೆ ನಾವು ಕಡ್ಕೊಂಬರ್ತೇವೆ ಅನ್ನೋ ಹೋಗ್ಯಾರ ಅವರು. ಇಷ್ಟ ಕಡ್ದೇವು ನೋಡ್ರಿ ನಾವು ಇಷ್ಟೆಲ್ಲ. ಹೂ ಜಾಸ್ತಿ ಏನಿಲ್ಲಲ್ರಿ, ಲಗುಟನೆ ಆಗಿಬಿಡ್ತದೆ. ಇನ್ನು ಒಟ್ಟೇನಿಲ್ರಿ, ಇನ್ನು ಕಮ್ಮಿ ಹೋಗ್ಯಾರ. ಬಿಸಿಲು ಭೀ ಬೀಳ್ತದೆ ನೋಡ್ರಿ. ಒಂದು ಸ್ವಲ್ಪ ಗಾಳಿ ಬಿಸಿಲು ಬಿದ್ರೇ ಚಲೋ ನೋಡ್ರಿ. ಹೂನ ನೀರು ನೋಡ್ರಿ ಹಂಗ. ಮಳೆ ಬಂದದ್ರಿ ನೀನು ಒಂದು ಸ್ವಲ್ಪ. ಮಳೆಗಾಗಿ ನೀರು ಹಿಡ್ದ. ಮಳೆ ಬತ್ತಂದ್ರೆ ಭಾಳ ಬೇಗ ಹಿಡಿತಾವ ನೋಡ್ರಿ ನೀರು. ಈಗ 4 ದಿನಕ್ಕೊಮ್ಮೆ ಕಡಿಯೋದಿರ್ತದಲ್ರಿ. 4 ದಿನ ಆಗ್ಯದ, ಕಡಿಬೇಕಂತ ಹೇಳಿ ಕಡ್ಲಿತ್ತೇವೆ ನೋಡ್ರಿ. ತಮ್ಮ ಬಕೆಟ್ ತುಂಬ್ಯದ? ದಂಡಿಗೆ ಒಂದು ಸಾಲ ಅದಲ್ಲ. ಬಾದ್ಲಿ ಏನಾರ ಒಯ್ಬೇಕು ಒಂದಿವ್ಸು. ಸೋನೊಂದು 9 ಹೋದ್ ನೋಡ್ರಿ. ಇನ್ನೊಂದು ಬಕೆಟ್ ಉಳ್ದದ. ಇದೊಂದು ಸಾಲು ಉಳಿತದ. ಚಿನ್ನು ಒಂದು ಬಕೆಟ್ ಸಣ್ಣದದ, ಹಿಡ್ಸಂಗಿಲ್ಲ ನೋಡ್ರಿ. ಆಯ್ತು ನೋಡ್ರಿ, ಹೋಗಿ ಕಡೆದಂತರೂ ಆಯಿತು. ಈಗ ಹೋಗುಂತ ಮನೆಗೆ. ಕೆಸರು ನೋಡ್ರಿ ಎಟ್ಟಾಗೈತಲ್ಲ. ಕಾಲು ಬರ ಜರ್ಲಿತ್ತಾವ. ಮಳೆ ಬಂದದಲ್ರಿ, ನೀನೊಂದು ಸ್ವಲ್ಪ ಜಾಸ್ತಿನೇ ಬಂದದ. ಕೆಸರಾಗಷ್ಟು ಕೆಸರಾಗ ನೋಡ್ರಿ ನಾವು ಕಾಲ ಮೈ ಅಷ್ಟು ತೊಯ್ದು ಬಿಟ್ಟದ್ರಿ. ಎಲ್ಲ ಹೂವಿನ ಗಿಡದಾಗೆಲ್ಲ ನೀರೇ ಇರ್ತಾವೆ. ಒಟ್ಟು ಮೈ ತೊಯ್ದು ರಜ್ಜಾಗ್ಯದ ನೋಡ್ರಿ. ಅದು ಎಮ್ಮೆ ಕಾಲಾಗ ರೋಜ್ ಮಾಡ್ಕೊಂಡದ. ಆ ಕಡೆ ಇದು ಕಟ್ಟನ ಅದ, ಕತ್ ಒದರುತ್ತ ನೋಡ್ರಿ. ಯಾಕ ಅದಕ್ಕೆ ಮೇವಾಗ್ಯಾತ ಮಜಾರ. ಮೇವಾಗಿ ಸುಮ್ಮನೆ ನಿಂದಿರ್ತದ. ಹಿಡೀರಿ, ನೀರು ಹಿಡ್ದಾವ. ಅಪ್ಪ ಇಸ್ ಕಡ್ದೆ ನೋಡ್ರಿ ಮೊದಲು.
ಇಲ್ಲಿ ನೋಡ್ರಿ ಹೂವಿನಾಗ ನೀರು ಭಾಳ ಹಿಡ್ದೀವ್ರಿ. ಅವು ಚೀಲ ಐತಿ ಸೋರಾಗತ್ತೀವಿ ನೋಡ್ರಿ. ನೀರು ಅಲ್ಲಿ ಮಾರ್ಕೆಟ್ ತನಕ ಹೆಂಗೆ ಒಯ್ಯೋದು ನೀರೆಲ್ಲ ಸೋರ್ಕೋತ ಅಂಥೇಳಿ ಮತ್ತು ಇಲ್ಲಿ ತಂದು ಬರ್ಕಿದೇವು ನೋಡ್ರಿ. ಒಂದು ಸ್ವಲ್ಪ ನೀರು ಜಾನ್ಸಿ ಹಾಕ್ಬೇಕಂತ ಹೇಳಿ ಜಾನ್ಸಿ ಮತ್ತು ಚೀಲ್ದಾಗ ತುಂಬಾಕತ್ತೀವಿ ನೋಡ್ರಿ. ಒಟ್ಟು ಎಲ್ಲ ನೀರು ಹಿಡ್ಕೊಂಡು ಬಿಡ್ತದ್ರಿ ಭಾಳ ಲಗೂಟ ಇದು. ಹೂ ಕಡ್ಕೊಂಡು ಬಂದು ನಡ್ದದ ನೋಡ್ರಿ. ಮತ್ತೆ ಡ್ಯೂಟಿ ಸಂಜೆ ಮಾಡಿ ಪೂರ್ತಿ ಬರೋದಿಲ್ಲ. ಮುಂಜಾನೆ ಬಾರ್ಕೊತ್ ಕುಂಡ್ರದು ಇದೀಟ ಕಸ ಹುಡುಗಾಡ್ರಿ ಬಂದು ನಾ ಭಾಂಡೆ ತಿಕ್ಕದ ಒಟ್ಟು ಹೂ ತುಂಬಿಕೊಟ್ಟೆವು. ನೀರು ತುಂಬಿ ಒತ್ತು ಹೂವಿನಾಗೆಲ್ಲ ಮತ್ತೆ ಒಳಗೆ ಬರ್ಕಿ ಜಾಡಿಸಿ ತುಂಬಿಕೊಟ್ಟೆವು. ಚಿನ್ನೊಂದು ಡ್ಯೂಟಿ ಚಿನ್ನೊಂದು ನಡ್ದದ್ರಿ. ಜಳಕ ಮಾಡಿ ಬಂದೆ ನೋಡ್ರಿ. ಜಳಕ ಮಾಡಿ ಬಂದು ಹಾಲು ಕಾಯಕ್ಕಿಟ್ಟಿನಿ. ಇಲ್ಲಿ ಹಿಟ್ಟು ನಾದ್ಬೇಕಂತ ಹೇಳಿ ಹಿಟ್ಟು ಜಾಡ್ಸಿರ್ತೀನಿ ನೋಡ್ರಿ. ಚಿನ್ನೊಂದಿನ ಹೋಮ್ವರ್ಕ್ ಮುಗಿಲತ್ತ. ಯಾವಾಗ ಹೋಮ್ವರ್ಕ್ ಮಾಡಿ ಯಾವಾಗ ಹೋಗ್ತಾರೋ ಸಾಲಿ ತಿಳಿಯಲ್ಲ ಯಾವಲ್ಲ. ಹುಡುಗರು ಭಾಳ ಜೀವತಿರ್ತಾರೆ. ಪಟ್ ಬಂದು ಎತ್ತಮ್ಮ ಇದು ಇಡಿ ಹೊಡೆದಿದ ಇದು ಇಡಿ. ಇದು ಕೂದಲು ಹಾರವಾಯಿ ಇದ್ರ ತೌಡ್ ಹಾಕ್ತದೆ. ಸುಮ್ಮನೆ ಭಯ ಹೋಗೋದು. ಏಪಾ ಇದು ಒಂದು ಹಂಗ ಉಪ್ಪಿಟ್ಟು ತಿಂದು ನೋಡ್ರಿ. ಸಂಜೆ ಮಾಡಿ ಮಾಡೋದು ಉಪ್ಪಿಟ್ಟ ಮಸ್ತ್ ಕೊಡ್ತಾನೆ. ಈಗ ಬಟ್ ಹಸುವಾಗ್ಯಾವತ್ತ. ನನಗ ಹಸುವಾಗ್ಯಾವ. ನಾನು ಏನು ಮಾಡ್ಬೇಕು ಹೇಳ್ರಿ. ಪಟ ಅಡುಗೆ ಮಾಡ್ತೀನಿ ರೀ. ಸಾಲಿಗೆ ಹೋಗಕ್ಕಿಂತ ಚಿನ್ನು ಒಂದು ಡಬ್ಬ ಕಟ್ಕೊಂಡು ಅಡುಗೆ ಮಾಡಿ ಮತ್ತು ಆಮೇಲೆ ಸಿಗ್ತೀನಿ ರೀ. ಇಲ್ಲಿ ನೋಡ್ರಿ ಹಾಗಲಕಾಯಿ ಪಲ್ಯ ಮಾಡಿದೆ ಊಟಕ್ಕೆ. ಮತ್ತು ಇಲ್ಲಿ ನೋಡ್ರಿ ಒಂದು ಸಣ್ಣ ಕೋಬಿ ಇತ್ತು. ಕೋಬಿ ಪಲ್ಯ ಮಾಡಿದ. ಇವೆಲ್ಲ ಖಾಲಿ ಮಾಡೀನಿ ರೀ. ಬಾಂಡೆ ತಿಕ್ಕಬೇಕು. ಚಪಾತಿ ನೋಡ್ರಿ. ಅದಕ್ಕೆ ಊಟ ಒಟ್ಟು ಮಂದಿದು ಊಟ ಇತ್ತು. ಚಿನ್ನು ಭೀ ಉಂಡು ಸಾಲಿಗೆ ಡಬ್ಬ ಕಟ್ಕೊಂಡು ಹೋದು ನೋಡ್ರಿ. ಎಲ್ಲರದು ಊಟ ಆಗ್ಯದ. ಅದಕ್ಕೆ ಇವು ಎತ್ತಿ ಇಡ್ಲತ್ತೀನಿ ನೋಡ್ರಿ. ಈಗ ಮಸ್ತ್ ಆಗ್ಯದ ನೋಡ್ರಿ. ಹಾಗಲಕಾಯಿ ಪಲ್ಯ ಭೀ ಮಸ್ತ್ ಆಗ್ಯದ. ಕೋಬಿ ಪಲ್ಯ ಭೀ ಮಸ್ತ್ ಆಗ್ಯದ. ಸೋನುದು ಹಾಗಲಕಾಯಿ ಉಣ್ಣಾನ್ರಿ ಅಂತ.
ಚಿನ್ನು ಯಜಮಾನ್ರು ಉಣಂಗಿಲ್ರಿ ಹಾಗಲಕಾಯಿ ಪಲ್ಯ. ಆಯಿನ ಇಬ್ಬರೇ ನೋಡ್ರಿ ಹಾಗಲಕಾಯಿ ಪಲ್ಯ ಒಳ್ಳೆ ಫೇಮಸ್. ಸೋಲುಗೆ ಒಂದು ಸ್ವಲ್ಪ ಉಂಡಂಗೆ ಅದು ಹಿಂಗೆ ರಾಟಿ ಹಾಕೋಬೇಕು ಹುಡುಗರು. ಏನದ ಏನದ ಅಪ್ಪಿ ಏನು ಉಂಡಿದ್ಯಲ್ಲ ಖಾರ ಆಗಿಲ್ಲ. ನಾವು ಉಂಡೆ ನೋಡ್ರಿ ಕೈ ಒಳ್ಳೆ ಅಂದ್ರೆ ನಮಗೆ ಪಂಚಿ ಪ್ರಾಣ. ಕವಣಿಗೆ ಆಯಿತು ಉಣ್ಣೋದಾಯ್ತು. ಈಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ನೋಡ್ರಿ. ಚಿನ್ನು ಬಿ ಸಾಲಿಗೆ ಹೋದ್ರು. ಇಲ್ಲ ಅಂದ್ರೆ ಭಾಳ ಗಡ್ಬಡಿ ಆಗ್ತದೆ. ಸಕ್ಕರೆ ಮತ್ತೆ ಇಟ್ಟು ಹತ್ತಂಗೆ ಖಾರ ಹಿಟ್ಟಿನ ಡಬ್ಬಿ ತುಂಬ ಜರ ಹಿಟ್ಟು ಹಾಕೋಣ. ಈ ಕಸ ಭಾಂಡ್ಯ ಬಟ್ಟೆ ಒಂದು ಸ್ವಲ್ಪ ಒಗ್ದೀನಿ. ಒಂದು ಸ್ವಲ್ಪ ಸೋನೂ ಚಿನ್ನೂನಿ ಅಡ್ಡೆ ಉಳ್ದವ್ರಿ. ಇವರು ಪೈಲ್ ಮೈ ತೊಗೊಂಡ್ರು ಹೂವು ಒಯ್ಲಿಕ್ಕಂತ ಹೇಳಿ. ಅವರು ನಾನು ಹಾಗೆ ಬಡ್ದು ಹಾಕಿನಿ. ಯಾಕಂದ್ರೆ ನೀನು ಅರ್ಬಿಗಳು ಒಣಗೇ ಇಲ್ರಿ ಮಧ್ಯಾಹ್ನದಿಂದ ಒಗ್ದಿದ್ದು. ಅದಕ್ಕೆ ಲಗುಟ್ ಎಷ್ಟು ಆತವ ನಮ್ಮ ಮೈ ತೊಗೊಳತ್ತಾನೆ ಎಷ್ಟು ಮಂದಿ ತೊಗೋತಾರೆ ಅಷ್ಟು ಮಂದಿ ಒಗ್ದು ಹಾಕಿದ. ಈಗೇನದ ಸೋನೊಂದು ಚಿನ್ನೊಂದು ಇಟ್ಟೆ ಉಳ್ದಾವ್ರಿ. ಆ ಹಿಟ್ಟು ಬಡ್ದು ಹಾಕಿ ಭಾಂಡೆ ತಿಕ್ತ ಕಸ ಉಳ್ಕ ಅದೊಂದು ಸ್ವಲ್ಪ ಕೊಬ್ಬರಿ ಅದ್ರದ್ದು ಡಿಂಕ್ ಲಾಡು ಮಾಡ್ಬೇಕು ಅನ್ಕೊಳಕತ್ತೀನಿ. ನೋಡಮ್ರಿ ಏನೇನು ಆತ ಮತ್ತೆ ಸಿಗೋಣ ರೀ. ಮೊಬೈಲ್ಗಳು ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ ಹೊರಗೆ. ಆಯ್ತು ನೋಡ್ರಿಪ್ಪ, ಈಗೆಲ್ಲ ಕೆಲಸ ಮುಗೀತು. ಇನ್ನು ಭಾಂಡೆ ನಾಲ್ಕು ಒಗ್ಯಾಣ ಬಡ್ದು ಹಾಕಿದ್ರು. ಮೊದಲು ಒಗ್ಯಾಣದ ಏನಿದ್ದದು ಒಗ್ಯಾಣದಲ್ಲಿ ಗರಜ್ ಅದ ಮತ್ತು ಮಾಡಿ ಬರ್ಲಾಗತ್ತದ. ಜರ ಕಡಕ್ಕೆ ಬಿಸಿಲು ಬೀಳಲಾಗ್ಯದ ನೋಡ್ರಿಪ್ಪ. ಎಲ್ಲ ಮಾಡ್ರದಾಗ 12 ಗಂಟೆಗೆ ಇದ್ರಿ ಈಗ ಟೈಮ್ 12 ಗಂಟೆಗೆ ಅದ. ಪೌಣೆ 12 ಅದು ಕರೆಕ್ಟ್ 12 ಗಂಟೆ ಮ್ಯಾಗ 5 ನಿಮಿಷ ಆಗ್ಯದ ನೋಡ್ರಿ. ಜಸ್ಟ್ ಈಗ ನಮ್ಮ ಕೆಲಸ ಮುಗಿತು. ಒಂದು ಸ್ವಲ್ಪ ತೆಂಗಿನಕಾಯಿ ಅದು ಹೆರ್ಚಿ ಮಿಕ್ಸಿ ಮಾಡಿಟ್ಟು ನೋಡ್ರಿ ಹೋಳಿ. ಅದಕ್ಕಾಗಿ 12 ಗಂಟೆಗೆ ಅದು ಟೈಮ್ ನೋಡ್ರಿ. ಹಿಂಗೆ ಉಲ್ಟಾ ತೋರ್ಸೋಣ ಬರೋಬ್ಬರಿ ಗೊತ್ತಾಗಲ್ಲ ನೋಡ್ರಿ. ಅದು ಮುಚ್ಚಪ್ಪ ಹಾಕಲ್ಲ ಬೇಕು ಹೋತು ಮತ್ತೆ ಸಿಗೋಣ ರೀ. ಇಲ್ಲಿ ನೋಡ್ರಿ ಹಸಿ ತೆಂಗಿನಕಾಯಿ ತುರಿದು ಮಿಕ್ಸಿಗೆ ಹಾಕೀನಿ. ಅದಕ್ಕೆ ಕಡಾಯಿದಾಗ ಗ್ಯಾಸ್ ಮ್ಯಾಗ ಇಟ್ಟಿದ. ಗ್ಯಾಸ್ ಅನ್ನೋದ್ರಿ ಈಗ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೋಣ. ಅಂದಾಜನೇ ಹಾಕ್ಲತ್ತಿದ್ನ ಸಕ್ಕರೆ ಅಷ್ಟು. ಅದಕ್ಕೆ ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲ ಸಕ್ಕರೆ ಎಲ್ಲ ಕರಿಗೆ ತಾನೇ ಗಟ್ಟಿ ಆಗ್ತದೆ ನೋಡ್ರಿ. ಆಣ ಬರ್ತದೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋತಿರೋದ್ರಿ. ಇದಕ್ಕೆ ಸಕ್ಕರೆ ಕರಿಗೆ ಆಣ ಬರ್ತಂದ್ರೆ ಕಲರ್ ಚೇಂಜ್ ಆಗ್ತದೆ ನೋಡಿ. ಇಲ್ಲಿ ನೋಡ್ರಿ ಈ ರೀತಿ ಆಗ್ಬೇಕಿದು. ಹೊರಗೆ ಮಾಡಿ ಬಂದ್ರೆ ಕ್ಲಿಯರ್ ಬರ್ಲಾಗ್ಯದ್ರಿ. ಇದಕ್ಕೆ ಇಲ್ಲೊಂದು ಬಿಸ್ಕಿಟ್ ಪುಡಿ ತೊಗೊಂಡಿದ್ದು. ಇದು ಹ್ಯಾಪಿ ಬಿಸ್ಕಿಟ್ ಅದ್ರಿ. ಇವೊಂದು 5-6 ಬಿಸ್ಕಿಟ ಸಣ್ಣ ಮಾಡಿ ಹಾಕ್ತೀನಿ ರೀ ಅದ್ರಾಗ. ಯಾಕಂದ್ರೆ ಸರ್ತಿಗೊಂದು ಪಾರ್ಲೆ ಬಿಸ್ಕಿಟೇ ಹಾಕ್ತೀನಿ ರೀ. ಈಗ ಗ್ಯಾಸ್ ಆಫ್ ಮಾಡ್ತೀನಿ ರೀ. ಇದು ರೆಡಿ ಆಗ್ಯದ. ಬಿಸ್ಕಿಟ್ ಆಮೇಲೆ ಹಾಕ್ತೀನಿ ರೀ. ಸರ್ತಿಗೆ ಪಾರ್ಲೆನೇ ಹಾಕ್ತಿದ್ದೆ. ಈ ಸಲ ಪಾರ್ಲೆ ಬಿಸ್ಕಿಟ್ ಇಲ್ಲರಿ ನನ್ನ ಕಡೆ. ಅದಕ್ಕೆ ಇವು ಬಿಸ್ಕಿಟ್ ಹಾಕ್ತೀನಿ ನೋಡ್ರಿ. ಇಲ್ಲ ನೋಡ್ರಿ ಬಿಸ್ಕಿಟ್ ಸಣ್ಣ ಮಾಡಿದ. ಈಗ ಬಿಸ್ಕಿಟ್ ಉದುರಿಸಿ ಚೆಂದಾಗಿ ಮಿಕ್ಸ್ ಮಾಡೋಣ ರೀ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಆರನ ಉಂಡೆ ಕಟ್ಟಣ ರೀ.
ಎಲ್ಲ ಮಿಕ್ಸ್ ಮಾಡಿದ ಆರ್ಲಿ ಒಂದು ಸ್ವಲ್ಪ ಆರನ ತೋರಿಸ್ತೀನಿ ಮತ್ತು ಆಮೇಲೆ ಉಂಡೆ ಕಟ್ಟಾಡಿ ಒಂದು ಸ್ವಲ್ಪ ಆರ್ಯದ ನೋಡ್ರಿ ಇದು ಒಟ್ಟು ಉಂಡೆ ಕಡಂಗಿಲ್ಲ ನೋಡ್ರಿ ಮಸ್ತ್ ಆತ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್ ಬಿಸ್ಕಿಟ್ ಹಾಕಿ ಮಸ್ತ್ ಆತ ನೋಡ್ರಿ ಉಂಡೆ ಅಂತೂ ಬಿಸ್ಕಿಟ್ ಇದಾವ್ರಿ ಇದ್ರಾಗ ನೋಡ್ರಿ ಭಾಳ ಈಸಿಯಾಗಿ ಉಂಡೆ ಆತ ನೋಡ್ರಿ ಆರಾಮ್ 2-3 ದಿನ ಇಟ್ಕೊಂಡು ತಿನ್ಬೋದು ನೋಡ್ರಿ ಜಾಸ್ತಿ ಹಸಿ ಟೆಂಗಿದ್ದಾಗ ಹಿಂಗೆ ಮಾಡ್ತೀವಿ ನೋಡ್ರಿ ನಾವಂತೂ ಸೂಪರ್ ಆದಂಥ ಕೊಬ್ಬರಿ ಇದೆಲ್ಲ ಹಸಿ ಕೊಬ್ಬರಿನೇ ಅದು ನೋಡ್ರಿ ಅದೇ ತಾಟ್ನ ಹಾಕಿದ್ನ ಉಂಡೆ ಮಾಡೋದಂತೂ ಆಯಿತು ಎಷ್ಟು ಉಂಡೆ ಅದ ನೋಡ್ರಿ ಎಷ್ಟು ಆಗ್ಯಾವ ಅಂದ್ರೆ 12 ಉಂಡೆ ಆಗ್ಯಾವ ನೋಡ್ರಿ ಮಕ್ಕಳು ಯಾವಾಗ ತಿರ್ಲಕ್ಕೆ ಅದು ಬೇಡ್ದಾಗ ಈ ಥರ ಟೆಂಗ್ ಅದಿದ್ದು ಅಂದ್ರೆ ಪಟ್ನೆ 5 ನಿಮಿಷದಾಗ ಮಾಡಿಕೊಡ್ಬೋದು ನೋಡ್ರಿ ಅದಕ್ಕೆ ಇವತ್ತು ಉಂಡೆ ಮಾಡೋದು ರೆಸಿಪಿ ಹ್ಯಾಂಗೆ ಬಂದಂತ ಕಮೆಂಟ್ ಮಾಡಿ ಹೇಳ್ರಿ ಮಸ್ತಾಗ್ಯಾವ ನೋಡ್ರಿ ಫ್ರೆಂಡ್ಸ್ ಉಂಡೆ ಅಂತ ನೋಡ್ರಿ ಉಂಡೆ ಮಾಡೋದಂತೂ ಐತ್ರಿ ಈಗ ಬಾಂಡೆ ಬಿ ತಿಕ್ಕಿದ ಅಡುಗೆ ಮಾಡ್ಬೇಕು ನೋಡ್ರಿ ಚಿನ್ನು ಸಾಲಿ ಕರ್ಲಿಕ್ಕೆ ಹೋಗ್ಯಾರ 5 ಗಂಟೆ ಆಗ್ಯದ್ರಿ ಟೈಮ್ ಅಂತೂ ಅದಕ್ಕೆ ಸಾಲಿದು ಬಂದಿರ್ತಾಳೆ ಅಂಥೇಳಿ ಮಾಡಿದೆ ನೋಡ್ರಿ ಫ್ರೆಂಡ್ಸ್ ಎಷ್ಟು ಉಂಡೆ ಅದ ಭಾರಿ ಮಸ್ತ್ ಆತ ನೋಡ್ರಿ ಉಂಡೆ ಒಮ್ಮೆ ಟ್ರೈ ಮಾಡಿ ನೋಡ್ರಿ ನಾ ಮಾಡ್ದಂಗೆ ಮತ್ತೆ ಸಿಗೋಣ ರೀ ಚಿನ್ನು ಬಂದು ನೋಡ್ರಿ ಸಾಲಿದು ಬಂದು ಉಂಡೆ ತಿಲ್ಲುತ್ತಾ ಹೆಂಗಾಗ್ಯಾವ ಉಂಡೆ ಮಸ್ತಾಗ್ಯಾವ ಡಿಂಕ್ಲಾಡು ಹೆಂಗಾಗ್ಯಾವ ಸೂಪರ್ ಆಗ್ಯಾವ ನೀವು ಒಮ್ಮೆ ಮಾಡಿರಿ ಟ್ರೈ ಮಾಡಿ ನೋಡ್ರಿ ಸೂಪರ್ ಆಗ್ಯಾವ ನೀವು ಒಮ್ಮೆ ಟ್ರೈ ಮಾಡಿರಿ ನೋಡ್ರಿ ಬಕ್ಕಿ ಭಾವ ಏನು ಮಾಡ್ಬೇಕು ರೀ ಅದಕ್ಕೆ ಹೊಡಿತದೆ ನೋಡ್ಕೋತ ಕೂತೀವಿ ಹಿಡ್ದಮ್ಮಾಗ್ಯದ್ರಿ ಅದು ಅದ್ರಾಗ ಭಂಗಿನ ತಲೆನೋ ಭಂಗಿನಾಗೆ ಆಗ್ಯದ ಬಕ್ಕಿ ಏನೋ ಕುರ್ಸ್ಕೊಂಡು ಕೂತಾವ ನನ್ನ ಮುಖಕ್ಕೆಲ್ಲ ಹಾಳು ಮಾಡೋದು ತಾವು ಅವ್ರ ಪಪ್ಪ ಹೋಗಿ ತಂದ್ರು ನೋಡ್ರಿ ಚಿನ್ನುಗೆ ಈಗ ಬಂದಾಳ ಬಂದು ಕಾಲ ಮತ್ತೆ ತಕೊಂಡಾಳ ಬರ್ನ ಒಂದು ತಿಂದಾಳ ಆಮೇಲೆ ಕಾಲ ಮತ್ತೆ ತಗೊಂಡು ಯಾಕಂದ್ರೆ ದಮ್ ಇದ್ದಿತ್ತಲ್ರಿ ಬಂದು ಮತ್ತೀಗ ಕಾಲ ಮತ್ತೆ ತಗೊಂಡು ಮತ್ತೊಂದು ತಿಲ್ಲದ ನಾ ಮುಂಜಾನೆ ಹಿಡಿದು ತಲೆ ಇಟ್ಕೊಂಡಿಲ್ರಿ ನಾ ಇವತ್ತು ತಲೆ ಇಟ್ಕೋತವ ಅಡಿಗೆ ತಂದು ಕೊಡ್ಬಂದಿವ ಅಡಿಗೆ ತಂದಿವ ಅಡಿಗೆ ತಂದು ಬಂದ್ ಮಾಡಿ ಇಲ್ಲಿ ನೋಡ್ರಿ ಲೈಟ್ ಬಂದವ ಸೆಗಡಿ ಚಾಲು ಮಾಡಿ ಸೆಗಡಿ ಮ್ಯಾಗ ಹಾಲಿಗೆ ಇಟ್ಟೀನಿ ಒಂದು ಸ್ವಲ್ಪ ದುದ್ಕೀರ್ ಮಾಡ್ಬೇಕು ಅನ್ಕೊಂಡೇನ್ರಿ ಇವತ್ತು ನೋಡಪ್ಪ ಮತ್ತು ಇಲ್ಲಿ ಮಿಕ್ಸರ್ ವಾಟಿ ತೊಗೊಂಡೇನ್ರಿ ಈಗ ಇಲ್ಲಿ ನೋಡ್ರಿ ಸಾಬುದಾಣಿ ಮತ್ತು ಅಕ್ಕಿ ನೆನೆ ಹಾಕಿದ ಎರಡು ಸೇರಿಸಿ ಮಿಕ್ಸಿ ಮಾಡ್ತೇವ್ರಿ ಈಗ ದುದ್ಕೀರ್ ಮಾಡಕ್ಕೆ ಒಂದಿಷ್ಟು ನೀರು ತೊ ಮತ್ತು ಹಾಗೆ ನೋಡ್ರಿ ಫ್ರೆಂಡ್ಸ್ ಚಪಾತಿ ಮಾಡಿದೆ ಜಾಸ್ತಿ ಮಾಡಿದ ಒಂದು ಸ್ವಲ್ಪ ಯಾಕಂದ್ರೆ ಈಗ ಚಪಾತಿ ದುದ್ಕೀರ್ ಕೂಡ ಉಣ್ತಾರಲ್ರಿ ಎಲ್ಲರೂ ಮಸ್ತ್ ಆತ ನೋಡ್ರಿ ನಮ್ಮ ಚಪಾತಿ ಅದಕ್ಕೆ ಇಷ್ಟು ಚಪಾತಿ ಮಾಡಿದ ಸುಳ್ಳುಗತ್ತವ್ರಿ ನಾ ಈಗ ಇದು ಮಿಕ್ಸಿ ಮಾಡಿ ಇದ್ರ ಹಾಕೊಂಡ್ರೆ ಹಾಲು ಬೇಕು ಕುದಿಯಾಕತ್ತಾವ ನೀರು ಜಾಸ್ತಿ ಆಗನ್ರಿ ಒಂದು ಸ್ವಲ್ಪ ಮತ್ತು ಸಿಡಿತವ್ರಿ
ಹಾಂ ಮಿಕ್ಸರ್ಗೆ ಹಾಕು ದುಡ್ಕೆರಿಗೆ ಅವನುಕ ಹಾಲು ಒಂದು ಸ್ವಲ್ಪ ಜಾಸ್ತಿ ಉಳ್ದವ್ರಿ ಇವತ್ತು ಅದ್ರ ಸಾಲಕ್ಕೆ ದುಡ್ಕೀರ್ ಮಾಡ್ಲತ್ತೀವಿ ನೋಡ್ರಿ. ಇಲ್ಲಿ ನೋಡ್ರಿ ಇದು ಒಂದು ಸ್ವಲ್ಪ ಸಣ್ಣಾಗ್ಯದ. ಈಗ ಒಂದು ಸ್ವಲ್ಪ ಕೊಬ್ಬರಿ ಹಾಕಿ ಮಿಕ್ಸಿ ಮಾಡ್ತೀನಿ ರೀ. ಇದು ಕೊಬ್ಬರಿ ಸ್ವಲ್ಪ ಇರ್ತದೆ, ಮಿಕ್ಸರ್ದಾಗ ಬಾಯ ಸಿಗಂಗಿಲ್ಲ, ಅದಕ್ಕಾಗಿ ಒಂದು ಸ್ವಲ್ಪನೇ ಹಾಕ್ಲತ್ತಿದ್ದು. ಅದಕ್ಕೆ ಇದೇ ಎತ್ತರಾಗೆ ಹಾಕಿದಂದ್ರೆ ಚೆಂದಾಗಿ ಸಣ್ಣ ಆಗ್ತದೆ ನೋಡ್ರಿ. ಚಲೋದ. ಈಗ ನೋಡ್ರಿ ಒಂದು ಸ್ವಲ್ಪ ಸಕ್ಕರೆ ಹಾಕೋಣ. ಒಂದು ಸ್ವಲ್ಪ ರುಚಿ ಜಾಸ್ತಿ ಇದ್ರೆ ನೋಡ್ರಿ ಚಂದ ಆಗ್ತದೆ. ಇದೇನು ಮಿಕ್ಸಿ ಮಾಡಿದೇವಲ್ರಿ, ಲೈಟ್ ಫುಲ್ ಅದ ಇಲ್ಲ, ಈ ಲೈಟ್ ಫುಲ್ ಅದ. ಈ ಮಿಕ್ಸಿ ಮಾಡೋದು ಇದ್ರಾಗ ಹಾಕ್ತೀನಿ ರೀ. ಅಕ್ಕಿ, ಸಾಬುದಾಣಿ, ಕೊಬ್ಬರಿ. ಒಂದು ಸ್ವಲ್ಪ ನೀರು ಹಾಕ್ತೀನಿ ರೀ. ಹಾಕಿ ತಡ ಇಲ್ಲ ಪಟ್ ಪಟ್ ತಿರುಗಾಡ್ಬೇಕು ನೋಡ್ರಿ, ಯಾಕಂದ್ರೆ ಗಂಟಾಗೋ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಇದು ಈಗ ಚಂದ ಕುದಿಲ್ರಿ, ಕುದಿ ಹತ್ತಲ್ರಿ ಇದು. ಯಾಕೆ ನೋಡ್ರಿ ಇದು ದುದ್ಕೀರಂತ್ರ ಕುದ್ದಿ ಈ ಥರ ಗಟ್ಟಿಗೆ ನೋಡ್ರಿ. ನೋಡ್ರಿ ಕಡೆ ಗ್ಯಾಸ್ ಸೀಗಡಿನೂ ಆಫ್ ಮಾಡೀನಿ ರೀ, ಬಂದ್ ಮಾಡಿದ. ಇಲ್ಲಿ ನೋಡ್ರಿ ಶುಂಠಿ ಸೋಪ ತೊಗೊಂಡಿದ, ಇದು ಹಾಕ್ತೀನಿ ರೀ. ಕುದುವಾಗ ಹಾಕಿ ಕೈ ಹಾಕ್ಬಿಡೋದು ನೋಡ್ರಿ. ಕೊಬ್ಬರಿ ಅಂತ ಹಾಕಿದ. ಮಸ್ತ್ ದುದ್ಕಿ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ದುದ್ಕೀರ್ ಮುಚ್ಚಿಬಿಡ್ತೀನಿ ರೀ.